ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ನಂದಗೋಕುಲ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ಅಮ್ಮು ಅವ್ರ ಅಮ್ಮನಿಗೆ ಏಟಾಗಿದೆ, ಕಲಾಗೇಟಾಗಿದೆ ಅಂತ ಒಳಗಡೆ ಬಂದು ಕೂರಿಸಿ ಉಪಚಾರ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಶ್ರೀಕಂಠ ಬರ್ತಾನೆ. ಇವಳಕ್ಕೆ ಇಲ್ಲಿ ಬಂದಿದ್ದಾಳೆ ಅಂತ ಹೊರಟೋಗು ಮೊದಲು ಇಲ್ಲಿಂದ ಅಂತ ಹೇಳಿ ಏನು ಬೈತಿರ್ತಾನೆ. ಅಷ್ಟರಲ್ಲಿ ಮೊದಲನೇ ಸಾರಿ ಬಂದಿದ್ದಾಳೆ ಅವಳು ತವ್ರ ಮನೆಗೆ. ಅವಳಿಗೆ ಅರಿಶಿನ ಕುಂಕುಮ ಒಂಚೂರು ಕೂರಿಸಿ ನೀರಾದರೂ ಕೊಡೋಣ ಅಂತ ಅವ್ರ ಅಜ್ಜಿ ಹೇಳ್ತಾಳೆ. ಹೌದಲ್ವಾ ಅಂತ ಹೇಳಿ ಅಮ್ಮನ ಕೂರಿಸಿ ಇವಳು ನಮಗೆಲ್ಲ ಹೇಳ್ಗೂ ಯಾರಿಗೂ ಹೇಳಿದೆ ಮದುವೆ ಮಾಡಿ ಮನೆ ಬಿಟ್ಟು ಓಡೋ ಮದುವೆ ಆದವಳಲ್ಲ, ಇವಳಿಗೆ ಒಳ್ಳೆ ಉಪಚಾರ ಮಾಡಬೇಕು ಅಂತ ಹೇಳಿ ಕಪಾಳಕ್ಕೆ ಕೊಡ್ತಾನೆ. ಅದಕ್ಕೆ ಆಮೇಲೆ ದರ ಹೇಳ್ಕೊಂಡು ಹೋಗಿ ಹೊರಗಡೆ ಬಿಸಾಕ್ಬಿಡ್ತಾನೆ. ಬಿಸಾಕೋಷ್ಟರಲ್ಲಿ ಹೊರಗಡೆ ನಂದನ್ ಕುಮಾರ್ ನಿಂತಿರ್ತಾನೆ. ಅವಳು ಹಿಡ್ಕೊಂಡ್ಬಿಡ್ತಾನೆ. ಏನು ನೀನು ನಮ್ಮನ್ನ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಗ್ತಿದೆ, ಈ ಥರ ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಅಮ್ಮ ಜೋರಾಗಿ ಕಿರ್ಚಿ ಅಳ್ತಿರ್ತಾಳೆ. ಅಷ್ಟರಲ್ಲಿ ಏನೇ ನೀನು ನನಗೆ ನನ್ನ ಶತ್ರು ಮನೆಯವ್ರ ಮುಂದೆ ಅವಮಾನ ಮಾಡ್ತಾ ಇದೆಯಾ ಅಂತ ಅವಳನ್ನ ಹೊಡೆಯೋಕೆ ಹೋಗ್ತಾನೆ. ಅಷ್ಟರಲ್ಲಿ ನಂದನ್ ಕುಮಾರ್ ಅವಳನ್ನ ಸೈಡಿಗೆ ಸರಿಸಿ ಹೆಂಗೆ ತಿರುಗಿಬಿಡ್ತಾನೆ. ಅಷ್ಟರಲ್ಲಿ ಆ ಏಟು ನಂದನ್ ಕುಮಾರ್ಗೆ ಬೀಳುತ್ತೆ. ಆವಾಗ ಆ ಏಟು ನಂದನ್ ಕುಮಾರ್ ಬಿದ್ದಿದ್ದು ನೋಡಿ ಗಿರಿಜಾ ಫುಲ್ ಸ್ಕೋಪದಿಂದ ಶ್ರೀಕಂಠ ಅಂತ ಹೇಳಿ ಅವನನ್ನ ಹೊಡೆಯೋಕೆ ಹೋಗ್ತಾಳೆ. ಅಷ್ಟರಲ್ಲಿ ನಂದನ್ ಕುಮಾರ್ ಬಂದು ತಡಿತಾನೆ. ಬೇಡ ಬಾ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾನೆ. ಇತ್ತ ಮಾಧವ ಸುಕನ್ಯನ ಬಿಡೋಕ್ಕೆ ಮನೆಗೆ ಬಂದಿರ್ತಾನೆ. ಆವಾಗ ಸರಿ ಆಯಿತು ನಾವು ಹೊರಡ್ತೀನಿ ಅಂತ ಹೇಳ್ತಾನೆ. ಥ್ಯಾಂಕ್ಸ್ ಮಾಧವ, ನಾನು ಇಷ್ಟು ಮಾಡಿದ್ರು ನೀನೆಲ್ಲ ಇದು ಮಾಡಿದೆಯಲ್ಲ, ಥ್ಯಾಂಕ್ಸ್ ಅಂತ ಸುಕನ್ಯ ಹೇಳ್ತಾಳೆ. ಸ್ವಲ್ಪ ಕೂತ್ಕೊ, ನನ್ನ ಕೈಯಾರ ಅಡುಗೆ ಮಾಡಿ ನಿಂಗೆ ಬಡಿಸ್ಬೇಕು ಅನ್ಕೊಂಡಿದ್ದೀನಿ, ಒಂದು ಹಾಫ್ ಆನ್ ಅವರ್ ಟೈಮ್ ಕೊಡು ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಮಾಧವ ಕೂತ್ಕೋತಾನೆ. ಅಷ್ಟರಲ್ಲಿ ಪ್ರಿಯಾ ಕಾಲ್ ಮಾಡ್ತಾಳೆ. ಪ್ರಿಯಾ ಕಾಲ್ ಬಂದಿದ್ದು ನೋಡಿ ಕಾಲ್ ರಿಸೀವ್ ಮಾಡೋದಿಲ್ಲ ಮಾಧವ. ಅದಕ್ಕೆ ಪ್ರಿಯಾಗೆ ನಿನ್ನೆಯಿಂದ ಇವ್ರು ಯಾಕೋ ನಾನು ಕಾಲ್ ರಿಸೀವ್ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಅವ್ರ ಅಮ್ಮನಿಗೆ ಬಂದು ಹೇಳ್ತಾರೆ. ಏನು ನೀನು ಹಳೆ ಇದ್ರ ಥರ ನೀನು ಗಂಡನ ಜೊತೆ ಯಾವ ಥರ ಈ ಥರ ಓಡಾಡ್ತಾ ಇರಬೇಕು, ಈಗಿನ ಹೆಣ್ಮಕ್ಳು ಯಾವ ಥರ ಇರ್ತಾರೆ, ನೀನು ನೋಡಿದ್ರೆ ಈ ಥರ ಇದೆ, ಏನಾದರೂ ಅವ್ರ ಮದುವೆ ಬೇಡ ಅದು ಇದು ಅಂತ ಅನ್ಬೇಕು, ನಿನ್ಗೆ ಸರಿಯಾಗಿ ಮಾಡ್ತೀನಿ ಅಂತ ಪ್ರಿಯಾಗೆ ಬೈದು ಅವ್ರ ಅಮ್ಮ ಹೋಗ್ತಾಳೆ. ಇತ್ತ ಅಮ್ಮ ಅಳ್ತಾ ಕೂತಿರ್ತಾಳೆ. ಗಿರಿಜಾ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ನನಗೆ ಮಾವನಿಗೆ ಶ್ರೀಕಂಠ ಹೊಡೆದಲ್ಲ ಅನ್ನೋದು ತುಂಬ ಬೇಜಾರಾಗ್ತಿದೆ ಅಂತ ಅಮೂಲ್ಯ ಹೇಳ್ತಾಳೆ. ನನಗೇನಾಗಿಲ್ಲ, ಯಾರಿಗೂ ಬೇಜಾರು ಮಾಡ್ಕೋಬೇಡ ಅಂತ ಹೇಳು, ಏನಾದರೂ ಹಾಸ್ಪಿಟಲ್ ತೋರಿಸ್ಬೇಕಾ, ಯಾಕಂದ್ರೆ ಎಳೆದು ಹೊರಗಡೆ ತೊಗೊಂಬಂದ, ಅದಕ್ಕೆ ಏನಾದರೂ ನೋವಾಗಿದೆ ಅಂತ ನನ್ನ ಕೇಳ್ತಾನೆ. ಹೌದಮ್ಮ ಏನಾದರೂ ನೋವಾಗಿದೆ, ಹಾಸ್ಪಿಟಲ್ಗೆ ಹೋಗೋಣ ಅಂತ ಗಿರಿಜಾ ಕೇಳ್ತಾಳೆ. ಏನಿಲ್ಲ ಅತ್ತೆ, ನಾನೇನು ಆರಾಮಾಗಿದ್ದೀನಿ ಅಂತ ಅಮೂಲ್ಯ ಹೇಳ್ತಾಳೆ. ಆವಾಗ ರಕ್ಷಾ ಶ್ರೀಕಂಠನ ಸುಮ್ಮನೆ ಬಿಡಬಾರ್ದು, ಅನ್ನೋದಕ್ಕೆ ನಾನು ಬಂದ ತಕ್ಷಣ ಹೇಳ್ತೀನಿ, ಅವರೆಲ್ಲ ಇದನ್ನು ನೋಡ್ಕೋತಾರೆ. ಲಾಸ್ಟ್ ಟೈಮು ಒಲಬನ್ಗೂ ಇದೇ ಥರ ಹೊಡೆದಿದ್ದ, ಆಮೇಲೆ ನನಗೆ ನೀರು ಹಚ್ಚಿದ್ದ, ಇವಾಗ ಅಪ್ಪನ ಹೊಡೆದಿದ್ದಾನೆ, ನಾನು ಸುಮ್ಮನೆ ಇರೋದಿಲ್ಲ ಅಂತ ರಕ್ಷಾ ಹೇಳ್ತಿರ್ತಾಳೆ. ಅದಕ್ಕೆ ನಂದನ್ ಕುಮಾರ್ ನೀನೇನು ಹೇಳ್ಬಿಟ್ಟು ಅವ್ರಿಗೆ ಮೊದಲೇ ಮಾಧವನ ಮದುವೆ ಹತ್ರ ಬರ್ತಾ ಇದೆ ಅಂತದ್ರಲ್ಲಿ ನೀನೆಲ್ಲ ಹೇಳಿದ್ದು ಮಾಡ್ಕೋಬೇಡ ಅಂತ ರಕ್ಷಾ ಬೈತಾನೆ. ಗಿರಿಜಾ ನಿನಗೆ ತವ್ರ ಮನೆ ಗಂಡನ ಮನೆ ಎಲ್ಲ ಇದೆ ಅಮ್ಮ, ನಾವೇ ನಿನ್ನ ಈ ಥರ ನೋಡ್ಕೋತೀವಿ ಅಂತ ಹೇಳಿದ ತಕ್ಷಣ ಅಮೂಲ್ಯ ಗಿರಿಜನ ಹಾಗೆ ಮಾಡಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ಈತ ಶ್ರೀಕಂಠನ್ಗೆ ಅವ್ರ ಅಜ್ಜಿ ಹಾಗೆ ಕಲಾ ಬೈತಿರ್ತಾರೆ. ಏನು ಮಾಡ್ತಾ ಇದೆಯಾ ಏನು ನೀನು ಅಂತ ಹೇಳಿ. ಅಷ್ಟರಲ್ಲಿ ಸೂರ್ಯಕಾಂತ್ ಚಂದ್ರಕಾಂತ್ ಇಬ್ರು ಬರ್ತಾರೆ. ಬಂದ ತಕ್ಷಣ ಅಜ್ಜಿ ನಡೆದಿರೋದನ್ನೆಲ್ಲ ಹೇಳ್ಬಿಡ್ತಾಳೆ. ಹೇಳ್ಬಿಟ್ಟು ಆಮೇಲೆ ನೀನು ಶ್ರೀಕಂಠನ್ಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು, ಇದೇ ಥರ ಆದರೆ ಇದನ್ನು ಮಾಡ್ತಾನೆ ಇವನು, ನಂದನ್ಗೆ ಹೊಡೆದಿದ್ದಾನೆ ಅಂತ ಅಜ್ಜಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಸೂರ್ಯಕಾಂತ್ ಕೋಪದಿಂದ ಬಂದು ಶ್ರೀಕಂಠನ ಹತ್ರ ನಿನ್ನ ಯಾಕೆ ಹೊಡಿಲಿ, ನಾವು ಮಾಡಿರೋ ಕೆಲಸ ನೀವು ಮಾಡಿದ್ಯಾ, ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಸೂರ್ಯಕಾಂತ್ ಆಗ್ತಾನೆ. ಅದಕ್ಕೆ ಅಜ್ಜಿ ಬೈತಾಳೆ, ಯಾಕೂ ನೀವೆಲ್ಲ ಈ ಥರ ಆಗಿದ್ದೀರಾ ಅಂತ ಹೇಳಿ ಅಜ್ಜಿ ಬೈತಾಳೆ. ಆಮೇಲೆ ಈತ ಅಂಗಡಿಲಿ ನಂದನ್ ಕುಮಾರ್ ತುಂಬ ಬೇಜಾರಿಂದ ಕೂತಿರ್ತಾನೆ. ಅದಕ್ಕೆ ಹನುಮಂತನ ಕೇಳ್ತಾನೆ, ಯಾಕೆ ನಂದನ್ ಮದುವೆ ಕೆಲಸ ಜಾಸ್ತಿ ಆಯ್ತಾ, ಅದಕ್ಕೆ ಬೇಜಾರಾಗಿದೆಯಾ ಅಂತ ಕೇಳ್ತಾನೆ. ಇಲ್ಲ ಇವತ್ತು ಈ ಥರ ಆಯಿತು ಅಂತ ನಡೆದಿದ್ದನ್ನೆಲ್ಲ ಹೇಳ್ತಾನೆ. ಅದಕ್ಕೆ ಹೌದಾ ನಿನ್ನ ಮೇಲೆ ಕೈ ಬಿಡ, ಆ ಶ್ರೀಕಂಠನ ಸುಮ್ಮನೆ ಬಿಡಬಾರ್ದು ಅಂತ ಎಲ್ಲ ಬೈತಿರ್ತಾನೆ. ಲಾಸ್ಟ್ ಟೈಮ್ ಒಲಬನ್ ಮೇಲೂ ಇದೇ ಥರ ಕೈ ಮಾಡಿದ್ದ, ಅವನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹನುಮಂತ ಹೇಳ್ತಾನೆ. ಬೇಡ ಹನುಮಂತು, ಈ ವಿಷಯ ಮಕ್ಕಳಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ, ಅವರಿಗೆ ಯಾವುದೇ ಕಾರಣಕ್ಕೂ ಈ ವಿಚಾರ ಗೊತ್ತಾಗಲೇಬಾರ್ದು, ಗೊತ್ತಾದ್ರೆ ರುದ್ರ ತಾಂಡು ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ ನಂದನ್. ಸೊ ಇಷ್ಟು ಇವತ್ತಿನ ಸಂಚಿಕೆ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಿ ನೆಕ್ಸ್ಟ್ ಬ್ಲಾಗ್, ಬಾಯ್.